ನಮ್ಮ ನೇಚರ್ ಆಫ್ ಆ್ಯಕ್ಟಿವಿಟಿ ನಾವು ಗಮನಿಸ್ತಾ ಇರಬೇಕು ದಿವಸಾಗ್ಲೂ ಕರ್ಮಯೋಗದಲ್ಲಿ. ಯಾಕೆಂದರೆ ಈಚ್ ಆ್ಯಕ್ಟಿವಿಟಿ ಆಸ್ ಎ ಹಿಡನ್ ಕರೆಂಟ್. ಅದು ಗೊತ್ತಿಲ್ಲದೆ ಇದ್ದರೆ ವಿ ಕೆನಾಟ್ ರಿಲ್ಯಾಕ್ಸೇಷನ್ ಈಸ್ ಇಂಪಾಸಿಬಲ್. ರಿಲ್ಯಾಕ್ಸೇಷನ್ ಅನ್ನೋದು ಒಂದು ಫ್ಲವರಿಂಗ್ ಥರ, ಹೂವು ಅರಳಿದ ಹಾಗೆ. ಯು ಕಾಂಟ್ ಫೋರ್ಸ್ ರಿಲ್ಯಾಕ್ಸೇಷನ್, ಒತ್ತಾಯ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಫೆನಾಮಿನ ಇದೆ, ಗಮನಿಸಬೇಕು ನೀವು. ರಿಲ್ಯಾಕ್ಸೇಷನ್ ತಾನಾಗಬೇಕಾದ್ರೆ ನೀವು ಮಾಡ್ತಾ ಇರೋದು ಆ್ಯಕ್ಟಿವಿಟಿನ, ಆರ್ ಈಸ್ ಇಟ್ ಅನ್ ಆ್ಯಕ್ಷನ್? ಆ್ಯಕ್ಟಿವಿಟಿ, ಜಾಬ್ ಎಲ್ಲ ಡೂಯಿಂಗ್ ಲೆವೆಲ್ನಲ್ಲಿ ಬರುತ್ತೆ. ಆ್ಯಕ್ಷನ್ ಅಂದರೆ ಯು ಆರ್ ಇನ್ ಎ ಬೀಯಿಂಗ್ ಲೆವೆಲ್. ಇಟ್ಸ್ ಎನ್ ಎಕ್ಸ್ಪ್ರೆಷನ್, ಇಟ್ಸ್ ಎ ಸೈಲೆಂಟ್ ಎಕ್ಸ್ಪ್ರೆಷನ್, ಇಟ್ಸ್ ಎ ರೆಲೆವೆಂಟ್, ಸ್ಪಾಂಟೇನಿಯಸ್. ಅದನ್ನು ಗಮನಿಸಿದ್ರೆ ರಿಲ್ಯಾಕ್ಸೇಷನ್ ನಿಮ್ಗೆ ಗೊತ್ತಿದೆ ಅಂತ, ಮೆಡಿಟೇಷನ್ ಗೊತ್ತಿದೆ ಅಂತ. ಸಿಂಪಲಿ ನಿಮ್ಮ ಕರ್ಮದಿಂದಲೇ ನಿಮ್ಮ ಮನಸ್ಥಿತಿ ಗೊತ್ತಾಗೋದು. ಕರ್ಮ ಬಿಡಬೇಡಿ, ಕರ್ಮ ಹೇಗೆ ಮಾಡಬೇಕು ಅಂತ ಮುಖ್ಯ. ಯಾವ ಸ್ಥಿತಿನಲ್ಲಿ, ಎಷ್ಟು ಮಾಡ್ತೀರಾ, ಏನು ಕರ್ಮ ಮಾಡ್ತೀರಾ, ಅದು ಮುಖ್ಯ ಅಲ್ಲ ಕರ್ಮಯೋಗದಲ್ಲಿ. ಹೌ ಯು ಡೂ, ಇನ್ ವಾಟ್ ಸ್ಟೇಟ್ ಯು ಆರ್ ಇನ್, ದಟ್ ಈಸ್ ಇಂಪಾರ್ಟೆಂಟ್. ರಿಲ್ಯಾಕ್ಸ್, karma will happen through you.